ರಾಜಧಾನಿ ಬೆಂಗಳೂರಿನಲ್ಲಿ ಅರ್ಧ ಗಂಟೆ ಸುರಿದಂತಹ ಮಳೆಗೆ ಸಾಲು ಸಾಲು ಅವಾಂತರವೇ ಸೃಷ್ಟಿಯಾಗಿದೆ. ಎಲ್ಲೆಲ್ಲಿ ಏನೆಲ್ಲ ಆಗಿದೆ, ಧಾರಾಕಾರವಾಗಿ ಸುರಿದಂತಹ ಮಳೆಗೆ ಬನ್ನಿ ನೋಡ್ಕೊಂಡು ಬರೋಣ. ಸಿಲಿಕಾನ್ ಸಿಟಿಯಲ್ಲಿ ಅಬ್ಬರಿಸಿ ಬೊಬ್ಬಿರಿದ ವರುಣ. ಮಳೆಗೆ ಕೆರೆಯಂತಾದ ರಸ್ತೆಗಳು, ವಾಹನ ಸವಾರರ ಪರದಾಟ. ಸಿಲಿಕಾನ್ ಸಿಟಿಯಲ್ಲಿ ವರುಣ ಅಬ್ಬರಿಸಿ ಬೊಬ್ಬಿರಿಯುತ್ತಿದ್ದಾನೆ. ಕೇವಲ ಅರ್ಧ ಗಂಟೆ ಸುರಿದ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಸ್ಥಿತಿ ಅಧ್ವಾನವಾಗಿತ್ತು. ಹೆಬ್ಬಾಳ, ಆರ್ಟಿ ನಗರ, ಕೊಡಿಗೆಹಳ್ಳಿ, ಸಹಕಾರ ನಗರ, ಬಿಎಲ್ ಸರ್ಕಲ್, ಏರ್ಪೋರ್ಟ್ ರಸ್ತೆ, ಯಲಹಂಕ, ನಾಗವಾರ, ಚಾಲುಕ್ಯ ಸರ್ಕಲ್, ವಿಧಾನಸೌಧ, ವಸಂತನಗರ, ರಾಜಾಜಿನಗರ, ವಿಜಯನಗರ, ಮೆಜೆಸ್ಟಿಕ್, ಶೇಷಾದ್ರಿಪುರಂ, ವೀರಣ್ಣಪಾಳ್ಯ ಸೇರಿದಂತೆ ಹಲವೆಡೆ ಗುಡುಗು ಸಹಿತ ಭಾರೀ ಮಳೆಯಾಗಿದೆ. ರಸ್ತೆಯಲ್ಲೇ ನಿಂತ ಮಳೆ ನೀರು, ಕಿಲೋಮೀಟರ್ ಗಟ್ಟಲೆ ಟ್ರಾಫಿಕ್ ಜಾಮ್. ಅರ್ಧ ಗಂಟೆ ಸುರಿದ ಮಳೆಗೆ ದೇವಿನಗರದ ಭದ್ರಪ್ಪ ಲೇಔಟ್ನ ಔಟರ್ ರಿಂಗ್ ರೋಡ್ನಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ನಿಂತಿದೆ. ಪರಿಣಾಮ 2 ಕಿಲೋಮೀಟರ್ವರೆಗೂ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಗಿತ್ತು. ವಾಹನಗಳು ನಿಂತಲ್ಲೇ ನಿಂತಿದ್ವು. ಲೊಟ್ಟೆಗೊಲ್ಲಹಳ್ಳಿಯಿಂದ ಹೆಬ್ಬಾಳದವರೆಗೂ ಮಳೆ ನಡುವೆ ಟ್ರಾಫಿಕ್ನಲ್ಲಿ ಸಿಲುಕಿ ವಾಹನ ಸವಾರರು ಪರದಾಡಿದ್ರು. ಬೆಂಗಳೂರಿನ ಮಳೆ ಅವಾಂತರ ಅಷ್ಟಿಷ್ಟಲ್ಲ. ನಾನೀಗ ಒಂದು ಪ್ರದೇಶದಲ್ಲಿದ್ದೀನಿ, ದೃಶ್ಯಗಳನ್ನ ತೋರಿಸ್ತೀನಿ. ಅಂಡರ್ ಪಾಸ್ಗಳ ನಿರ್ವಹಣೆ ಮಾಡ್ತೀವಿ ಅಂತ ಈಗ ಒಂದು ಆಂಬುಲೆನ್ಸ್ ಬರ್ತಾ ಇದೆ, ನೀವು ದೃಶ್ಯಗಳನ್ನ ನೋಡಬಹುದು. ಇದು ಡಾಲರ್ಸ್ ಕಾಲೋನಿಗೆ ಭದ್ರಪ್ಪ ಲೇಔಟ್ ಇಂದ ಔಟರ್ ರಿಂಗ್ ರೋಡ್ ಇಂದ ಡಾಲರ್ಸ್ ಕಾಲೋನಿಗೆ ರಿಂಗ್ ರೋಡ್ ಇಂದ ಹೊರ ಭಾಗಕ್ಕೆ ಬರುವಂತ ಸ್ಥಳ. ಈಗ ಒಂದು ಆಂಬುಲೆನ್ಸ್ ಪಾಸ್ ಆಗ್ತಿದ್ದಾರೆ. ಆಲ್ಮೋಸ್ಟ್ ಎಷ್ಟು ಅಡಿ ನೀರಿದೆ ಅನ್ನೋದು ನಿಮ್ಗೆ ಅದ್ರಲ್ಲಿ ಗೊತ್ತಾಗುತ್ತೆ. ಈಗ ಗಾಡಿ ಏನಾದ್ರು ಕೆಟ್ಟು ನಿಲ್ಲುವಂತ ಪರಿಸ್ಥಿತಿ. ಆಲ್ಮೋಸ್ಟ್ ಟೈರ್ಗಳ ಮೂಲಕ ಅಂದ್ರೆ 3 ಅಡಿಯಷ್ಟು ನೀರು ಈಗ ಈ ರಸ್ತೆಯಲ್ಲಿ ನಿಂತಿರುವಂಥದ್ದು. ನಿಮಗೆ ಈ ಅಂಡರ್ ಪಾಸ್ ಏನಿದೆ, ರೈಲ್ವೆ ಅಂಡರ್ ಪಾಸು, BBMP ಈ ಹಿಂದೆ ನಮಗೆ ಬಹಳಷ್ಟು ಸರಿ ಹೇಳಿತ್ತು, ನಾವಿಲ್ಲಿ ಅಂಡರ್ ಪಾಸ್ಗಳ ನಿರ್ವಹಣೆಗೆ ಸಾಕಷ್ಟು ಮುತುವರ್ಜಿ ವಹಿಸಿದೀವಿ ಅಂತ. ಹಾಗೆ ಕೂಡ ಇಲ್ಲಿ ಮೋಟ್ರುಗಳು ಕೂಡ ಅಳವಡಿಕೆ ಮಾಡಿದ್ರು. ಮೋಟ್ರನ್ನು ಸಹ ಈ ಮಳೆ ಬಂದ ಸಂದರ್ಭದಲ್ಲಿ ಕಾರ್ ಒಂದು ಒಡೆದು ಮೋಟ್ರು ಕೆಟ್ಟೋಗಿದೆ ಅಂತ ಸ್ಥಳೀಯರು ಹೇಳ್ತಿದ್ದಾರೆ. ಜೊತೆಗೆ ಆಲ್ಮೋಸ್ಟ್ ಈಗ 4 ರಿಂದ 5 ಅಡಿವರೆಗೂ ನೀರು ನಿಂತಿದೆ. ನಿಮಗೆ ಅಲ್ಲಿ ತೇವ ಏನು ಗೋಡೆಗಳಲ್ಲಿ ತೇವ ಏನಿದೆ ಅದು ಕಾಣಿಸ್ತಿದೆ. ಆಲ್ಮೋಸ್ಟ್ ಒಂದು 6 ಅಡಿಯಷ್ಟು ನೀರು ನಿಂತಿರೋದು ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಈಗ ಅಂಡರ್ ಪಾಸ್ ಅಲ್ಲಿ ನೀರು ನಿಂತಿರುವಂಥದ್ದು, ಒಳ ಹೋಗೋದಕ್ಕೂ ಜಾಗ ಇಲ್ಲ. ಮತ್ತೆ ನೀರು ಕ್ಲಿಯರ್ ಆಗಬೇಕಂದ್ರೆ ಇನ್ನೊಂದು 3-4 ಗಂಟೆಗಳಾಗತ್ತೆ. ಒಂದು ವೇಳೆ ಸಣ್ಣ ಪುಟ್ಟ ಗಾಡಿಗಳು, ದ್ವಿಚಕ್ರ ವಾಹನ ಅಥವಾ ಕಾರುಗಳು ಬಂತು ಅಂದ್ರೆ ಸಂಪೂರ್ಣವಾಗಿ ಮುಳುಗುವಂತ ಸಾಧ್ಯತೆ ಕೂಡ ಇರುವಂತದ್ದು. ನೀರಿನಲ್ಲಿ ತೇಲಿ ಹೋದ ಬ್ಯಾರಿಕೇಡ್ಗಳು, ಕೆಟ್ಟು ನಿಂತ ವಾಹನಗಳು, ಆಕ್ರೋಶ. ಉಕ್ಕಿ ಹರಿಯುತ್ತಿರುವ ನೀರಿನಲ್ಲಿ ಪೊಲೀಸ್ ಬ್ಯಾರಿಕೇಡ್ಗಳು ತೇಲಿದ್ವು. ಸಿಎಂ ಸರ್ಕಾರಿ ನಿವಾಸದಿಂದ ಕೂಗಳತೆ ದೂರದಲ್ಲೇ ರಸ್ತೆ ಜಲಾವೃತವಾಗಿತ್ತು. ರಸ್ತೆಯಲ್ಲಿ ಅಪಾರ ಪ್ರಮಾಣದಲ್ಲಿ ನೀರು ನಿಂತ ಪರಿಣಾಮ ವಾಹನಗಳು ಕೆಟ್ಟು ನಿಂತಿದ್ವು. ವಾಹನಗಳು ಹಾಳಾಗಿದ್ರಿಂದ ರಸ್ತೆಯಲ್ಲೇ ನಿಂತು ವಾಹನ ಸವಾರರು ಆಕ್ರೋಶ ವ್ಯಕ್ತಪಡಿಸಿದ್ರು. ಬೆಂಗಳೂರಲ್ಲಿ ಬಂದಿದ್ದು ಜಸ್ಟ್ ಅರ್ಧ ಗಂಟೆ ಮಳೆಗೇನೆ ಕಂಪ್ಲೀಟ್ ಆಗಿ ರಸ್ತೆಗಳು ಜಲಾವೃತ ಆಗಿದೆ. ಕೆರೆ ಅಂತ ಆಗ್ತಾ ಇದೆ. ಗಮನಿಸ್ತಾ ಇದ್ದೀರಿ, ನೀವಿರುವಂತಹ ರಸ್ತೆನೇ ನೋಡಬಹುದು. ಇದು ನೇರವಾಗಿ ಪ್ಯಾಲೇಸ್ ಗ್ರೌಂಡ್ ಇಂದ ನಾವು ಸಿಎಂ ನಿವಾಸಕ್ಕೆ ಹೋಗುವಂತಹ ರಸ್ತೆ. ಅಂದ್ರೆ ವಿನ್ಸನ್ ಮ್ಯಾನರ್ ಬ್ರಿಡ್ಜ್ ಏನಿದೆ, ಅಂಡರ್ ಪಾಸ್ ಏನಿದೆ, ಅದರ ಹಿಂಭಾಗದಲ್ಲಿರುವಂತಹ ರಸ್ತೆಯಲ್ಲೇ ಈ ರೀತಿಯಾದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿಂದ ಕೆಲವೇ ದೂರಗಳಲ್ಲಿ ಸಚಿವರುಗಳ ಮನೆ ಇದೆ, ಸಿಎಂ ಮನೆ ಇದೆ. ಹೀಗಿದ್ರೂ ಕೂಡ ಈ ರಸ್ತೆಗಳ ಪರಿಸ್ಥಿತಿ ಹೀಗೆ ಯಾಕೆ ಅನ್ನುವಂಥದ್ದು. ಪ್ರತಿ ಬಾರಿ ಮಳೆ ಬಂದಾಗಲೂ ಪಾಪ ಪೊಲೀಸರ ಕೈಲಿ ಡ್ರೈನೇಜ್ ಅನ್ನ ಕ್ಲೀನ್ ಮಾಡಿಸ್ತಾ ಇದ್ದೀರಿ. ನಿಜಕ್ಕೂ ನಮ್ಮ ಪೊಲೀಸ್ ಇಲಾಖೆಯವರು ಇನ್ಯಾವ ಕೆಲಸವನ್ನ ಈ ಸರ್ಕಾರಗಳ ಅವಧಿಯಲ್ಲಿ ಮಾಡಬೇಕು ಅನ್ನುವಂಥದ್ದು ಸದ್ಯ ಪ್ರಶ್ನೆ. ಯಾಕಂದ್ರೆ ಗಮನಿಸ್ತಾ ಇದ್ದೀರಿ, ಪ್ರತಿ ಮಳೆ ಬಂದಾಗಲೂ ಕೂಡ ಎಲ್ಲೆಲ್ಲಿ ನೀರು ತುಂಬಿಕೊಳ್ಳುತ್ತೆ ಅಲ್ಲಿ ನಿಯೋಜನೆಗೊಂಡಿರುವಂತಹ ಪೊಲೀಸರು ಡ್ರೈನೇಜ್ಗಳಿಗೆ ಕಡ್ಡಿಗಳನ್ನ ಹಾಕಿ ನೀರನ್ನ ಹೋಗುವಂತ ಕೆಲಸಗಳನ್ನ ಮಾಡಬೇಕು. ನಿಜಕ್ಕೂ ಪೊಲೀಸ್ ಇಲಾಖೆಯನ್ನ ಈ ರೀತಿಯಾಗಿ ಬಳಸ್ಕೊಳ್ಬೇಕಾದಂತ ಪರಿಸ್ಥಿತಿ ಬೆಂಗಳೂರು BBMP ಸರ್ಕಾರಗಳಿಗೆ ಬಂದಿದೆ ಅನ್ನುವಂತಹ ಅನುಮಾನ, ಆಕ್ರೋಶ ಸಾಮಾನ್ಯವಾಗಿ ವ್ಯಕ್ತ ಆಗ್ತಾ ಇದೆ. ಒಂದ್ ಕಡೆ ಬ್ರ್ಯಾಂಡ್ ಬೆಂಗಳೂರು, ಗ್ರೇಟರ್ ಬೆಂಗಳೂರು ಹೆಸರುಗಳನ್ನ ಹೇಳುವಂತಹ ಸರ್ಕಾರಗಳು ಅವರ ಕೊಡುಗೆ ಇದೇನಾ ಅನ್ನುವಂತಹ ಪ್ರಶ್ನೆ ಇದನ್ನ ನೋಡಿದಾಗ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಈ ರಸ್ತೆಯನ್ನ ಗಮನಿಸ್ತಾ ಇರ್ಬೋದು, ಕಂಪ್ಲೀಟ್ ಆಗಿ ಈಗ ಒಂದು ಹಂತಕ್ಕೆ ನೀರು ಕಡಿಮೆ ಆಗಿದೆ. ಸರಿಸುಮಾರು 2-2.5 ಅಡಿಯಷ್ಟು ನೀರು ನಿಂತಿದ್ದಂತಹ ನೀರುಗಳಿಂದಾಗಿ ಸುಮಾರು 25-30ಕ್ಕೂ ಹೆಚ್ಚು ವಾಹನಗಳು ಕೆಟ್ಟು ನಿಲ್ತಾ ಇದೆ. ಮತ್ತೊಂದು ಕಡೆ ಟ್ರಾಫಿಕ್ ಅನ್ನ ಗಮನಿಸ್ತಾ ಇದ್ದೀರಿ, ಹೇಗಿದೆ ಅನ್ನುವಂಥದ್ದನ್ನ ನೀವು ಗಮನಿಸಬಹುದು. ಈ ರಸ್ತೆ ಸಾಮಾನ್ಯವಾಗಿ ಹೆಚ್ಚು ಟ್ರಾಫಿಕ್ ಇರುವಂತಹ ರಸ್ತೆ. ಇಲ್ಲೇ ಈಗಾದಂತಹ ಸಂದರ್ಭಗಳಲ್ಲಿ ಇನ್ನೂ ಹೆಚ್ಚು ಟ್ರಾಫಿಕ್ ಆಗ್ತಾ ಇದೆ. ಡಾಲರ್ಸ್ ಕಾಲೋನಿಯಲ್ಲೂ ವರುಣಾರ್ಭಟ ಜೋರಾಗಿತ್ತು. ರಸ್ತೆಗಳು ಕೆರೆಯಂತಾದ ಪರಿಣಾಮ ವಾಹನ ಸವಾರರು ಹೈರಾಣಾದ್ರು. ಬೆಂಗಳೂರಲ್ಲಿ ಅರ್ಧ ಗಂಟೆ ಸುರಿದ ಮಳೆಗೆ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾ ಕೂಡ ಜಲಾವೃತ ಆಗಿದೆ. ಮನೆಗಳಿಗೆ ನೀರು ನುಗ್ಗಿದೆ. ನಾನೀಗ ಡಾಲರ್ಸ್ ಕಾಲೋನಿಯಲ್ಲಿ ಇದ್ದೀನಿ. ರಸ್ತೆ ಸಂಪೂರ್ಣವಾಗಿ ಜಲಾವೃತ ಆಗಿದೆ. ರಸ್ತೆಯಲ್ಲಿ ವಾಹನ ಸವಾರರು ಪರದಾಡ್ಕೊಂಡು ಈಗ ಗಾಡಿಗಳನ್ನ ಓಡಿಸ್ಕೊಂಡು ಹೋಗ್ತಿದ್ದಾರೆ. ನೀರು ಎಲ್ಲೂ ಹೋಗದೇ ಇರುವಂತ ಪರಿಸ್ಥಿತಿ. ಒಂದೊಂದು ಗಾಡಿ ಹೋಯ್ತು ಅಂದ್ರೆ ಗಾಡಿ ಎಲ್ಲೋ ಯಾವುದೋ ಕೆರೆ ಮೇಲೇನೋ ಹೋಗ್ತಿದೆ ಅನ್ನೋ ಅಂತ ಮಟ್ಟಕ್ಕೆ ಕಾಣಿಸ್ತಿದೆ. ಮತ್ತೊಂದು ದೃಶ್ಯಗಳಲ್ಲಿ ತೋರಿಸ್ತೀನಿ. ಇಲ್ಲಿ ಅಕ್ಕಪಕ್ಕ ಮನೆಗಳಿಗೂ ಸಹ ಮಳೆ ನೀರು ಸರಿಯಾಗಿ ಫ್ಲೋ ಆಗದೆ ಇರೋ ಕಾರಣಕ್ಕೆ ಮನೆ ಒಳಗಡೆ ಕೂಡ ಹೋಗಿರುವಂಥದ್ದು. ಇಲ್ಲಿ ಸುಮಾರು ಒಂದು 5-6 ಮನೆಗಳಿಗೆ ಇದೇ ರೀತಿಯ ಪರಿಸ್ಥಿತಿ ಆಗಿರುವಂಥದ್ದು. ಮನೆಗಳಿಗೆ
ನೀರು ನುಗ್ಗಿರುವಂಥದ್ದು. ಜೊತೆಗೆ ಇಲ್ಲೊಂದು ಮನೆ ಕಾಣಿಸ್ತಿದೆ, ಮನೆ ಕಾಂಪೌಂಡ್ ಗೋಡೆ ನೋಡ್ತಿದ್ದೀರಾ, ಆಲ್ಮೋಸ್ಟ್ ಒಂದು 3 ಅಡಿ ಎತ್ತರದವರೆಗೂ ನೀರು ನಿಂತಿರೋದು. ಒಂದು BMTC ಬಸ್ ಬರ್ತಿದೆ, ಬಸ್ಸು ಬರ್ತಿರ್ಬೇಕಾದ್ರೆ ನೋಡಿ ಯಾವ ಮಟ್ಟಕ್ಕೆ ಅಲ್ಲಿ ನೀರಿನ ಅಬ್ಬರ ಇದೆ ಅನ್ನೋದು ಗೊತ್ತಾಗತ್ತೆ. ಕೇವಲ ಅರ್ಧ ಗಂಟೆ ಸುರಿದ ಮಳೆಗೆ ಬ್ರ್ಯಾಂಡ್ ಬೆಂಗಳೂರು ಸ್ಥಿತಿ ಅಯೋಮಯವಾಗಿತ್ತು. ರಸ್ತೆಯಲ್ಲೇ ನೀರು ನದಿಯಂತೆ ಹರಿದಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.